ಎಲ್ಲರಿಗೂ ನಮಸ್ಕಾರ. ನನಗೆ ಪರಿಚಯ ಇದ್ದವರೊಬ್ಬರು ಅವ್ರಿಗೆ ಬ್ಲೌಸ್ ಕಟಿಂಗ್ ಮಾಡ್ಕೊಂಡ್ರು. ಸ್ಲೀವ್ ಕಟಿಂಗು ಕರೆಕ್ಟಾಗಿ ಬಂದಿರಲಿಲ್ಲ. ನನಗೆ ಬಂದು ತೋರಿಸಿದ್ರು, ಇದು ಕರೆಕ್ಟಾಗಿದೆ ಮೇಡಮ್ ನೋಡಿರಿ ಒಂದು ಸರ್ತಿ ಅಂತ. ನಾನು ಅದನ್ನು ಚೆಕ್ ಮಾಡಿದೆ. ಸೊ ಅವ್ರ ಮಿಸ್ಟೇಕು ಇದರಲ್ಲಿ ಎಷ್ಟಿತ್ತು ನೋಡಿರಿ. ನಾನು ಯಾಕಂದರೆ ಯಾವುದೇ ಬ್ಲೌಸು ಯಾವ ಸ್ಲೀವ್ಸ್ ಕಟ್ ಮಾಡಿದ್ರೂ ಫಾರ್ಮುಲಾ ಒಂದೇ ಇರುತ್ತೆ. ಫ್ರಂಟ್ ಪಾರ್ಟ್ ಮೇಲೆ ತೊಗೋಬೇಕು. ಸ್ಲೀವ್ಸನ್ನ ಕ್ಲಾತ್ ಮೇಲೆ 4 ಫೋಲ್ಡ್ ಹಾಕ್ಕೊಂಡು ನಮ್ಮ ಕಡೆಯಿಂದ ಕ್ಲೋಸ್ ಇರಬೇಕು, ಆಪೋಸಿಟಲ್ಲೂ ಓಪನ್ ಇರಬೇಕು. ಅದನ್ನು ಈ ಥರ ಹಾಕ್ಕೊಂಡು ನಾವು ಬ್ಲೌಸನ್ನು ಇಟ್ಕೊಂಡು ಬ್ಲೌಸ್ ಸ್ಲೀವ್ಸ್ನ ಇಟ್ಕೊಂಡು ಮಾರ್ಕಿಂಗ್ ಹಾಕ್ಕೋಬೇಕಾಗುತ್ತೆ. ಅದರ ಮೇಲೆ ಲೆಂತಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು, ಕೆಳಗಡೆ ಫೋಲ್ಡಿಂಗ್ ಒಂದು 1/2 ಇಂಚ್ ಎಕ್ಸ್ಟ್ರಾ, ಮತ್ತು ಆರ್ಮೋಲ್ ಡೌನ್ಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು, ಮತ್ತು ನಾವು ಕಟ್ ಮಾಡಿದ ಬಾಡಿ ಇರುತ್ತಲ್ಲ ಆ ಬಾಡಿ ಕೂಡ ಇದ್ರ ಮೇಲೆ ಒಂದು ಸಾರಿ ಇಟ್ಕೊಂಡು ಚೆಕ್ ಮಾಡಬೇಕು. ಈ ಥರ ಎಕ್ಸ್ಟ್ರಾ ಬಂದರೆ ಕಟಿಂಗ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಂಡ್ರೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮಗೆ ನೀಟಾಗಿ ಸ್ಲೀವ್ ಕಟಿಂಗ್ ಬರುತ್ತೆ, ಮತ್ತು ಫಿಟ್ಟಿಂಗ್ನು ನೀಟಾಗಿ ಬರುತ್ತೆ. ಕಸ್ಟಮರ್ ಬ್ಲೌಸ್ ಯಾವ ಥರ ಇದೋ ಅದೇ ಥರ ನಾವು ಸ್ಟಿಚಿಂಗ್ ಮಾಡಿ ಕೊಡ್ಬೋದು. ಸ್ಲೀವ್ ಕಟಿಂಗ್ ಎಷ್ಟೋ ಜನಕ್ಕೆ ಬರಲ್ಲ ನೋಡಿರಿ, ನಾನು ನೀಟಾಗಿ ಇದರಲ್ಲಿ ತಿಳಿಸಿದ್ದೀನಿ. ಯಾವ ಸ್ಲೀವ್ಸ್ ಕಟಿಂಗ್ ಆದರೆ ಈ ಥರ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಸ್ವಲ್ಪ ವೇರಿಯೇಷನ್ಸ್ ಇರ್ತವೆ, ಬಟ್ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.